ಹೇಳ. ಈ ಕ್ಷೇತ್ರ ಮೊದಲಗಟ್ಟೆ ಕ್ಷೇತ್ರ ಅಂಥೇಳಿ ತ್ರೇತಾಯುಗದಲ್ಲಿ ರಾಮದೇವರು ಮತ್ತು ಪ್ರಾಣದೇವರು ಮೊದಲು ಭೇಟಿಯಾದಂಥ ಜಾಗ ಆದ್ದರಿಂದ ಇದನ್ನ ಮೊದಲ ಭೇಟಿ ಅಂತ ಮೊದಲು ಕರೀತಾ ಇದ್ರು. ಜನರ ಆಡು ಮಾತಿನಲ್ಲಿ ಅದು ನಂತರದ ಕಾಲದಲ್ಲಿ ಮೊದಲ ಗಟ್ಟಿ ಅಂಥೇಳಿ ಅದು ನಾಮಾಂತರವಾಯಿತು ಅನ್ನೋದನ್ನ ಈ ಕ್ಷೇತ್ರದ ಹೆಸರಿಗೆ ಸಂಬಂಧಪಟ್ಟಂತೆ ಹೇಳುವಂಥ ವಿಚಾರ. ಆದರೆ ಇದು ತ್ರೇತಾಯುಗದಲ್ಲಿ ನಡೆದಂಥ ಘಟನೆ. ರಾಮದೇವರು ಮತ್ತು ಪ್ರಾಣದೇವರು ಭೇಟಿಯಾದಂಥ ಜಾಗ ಇದೆಲ್ಲವೂ ಕೂಡ ಕಿಷ್ಕಿಂಧ ಕ್ಷೇತ್ರಕ್ಕೆ ಸೇರಿರುವಂಥದ್ದು. ಹೂವಿನ ಹಡಗಲಿಯಿಂದ ಹಂಪೆಯವರೆಗಿರುವಂತಹ ಈ ತುಂಗಭದ್ರಾ ನದಿ ತೀರವನ್ನ ಹಂಪೆ ಹೊಳೆ ಅಂತೇಳಿ ಕರಿಬೇಕು ಅಂತೇಳಿ ಸಂಶೋಧಕರೆಲ್ಲ ಹೇಳಿದ್ದಾರೆ. ನಂತರದ ಕಾಲಘಟ್ಟದಲ್ಲಿ ದ್ವಾಪರಯುಗದಲ್ಲಿ ಪಾಂಡವರ ವಂಶದ ಕೊನೆಯ ದೊರೆಯಾಗಿರುವಂತಹ ಜನಮೇಜಯ ಮಹಾರಾಜರು ಈ ಪ್ರಾಣದೇವರು ಹುಟ್ಟಿದಂಥ ನಾಡು ಇದು ಕಿಷ್ಕಿಂಧ ಕ್ಷೇತ್ರ. ಪ್ರಾಣದೇವರು ಉಪಾಸನೆ ಮಾಡಿ ನಮ್ಮ ಹಿರಿಯರೆಲ್ಲ ಉದ್ಧತರಾಗಿದ್ದಾರೆ ಅಂತೇಳಿ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದು ಈ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದರು. ಅಂದ್ರೆ ತ್ರೇತಾಯುಗದಲ್ಲಿ ಮೊದಲು ರಾಮದೇವರು ಮತ್ತು ಪ್ರಾಣದೇವರು ಭೇಟಿಯಾದ ಜಾಗ. ದ್ವಾಪರ ಯುಗದಲ್ಲಿ ಇದು ಜನಮೇಜಯರಾಯನಿಂದ ಪ್ರತಿಷ್ಠಾಪನೆಯಾದಂತಹ ಕ್ಷೇತ್ರ ಎರಡನೇದು. ಮೂರನೇ ನಂತರದ ಕಾಲಘಟ್ಟದಲ್ಲಿ ಇಲ್ಲಿ ಮೊಘಲರು ಬಂದು ಈ ಪ್ರಾಣದೇವರ ಪ್ರತಿಮೆಯನ್ನ ಸೀಳಿ ಹಾಕಿ ಬಿಡ್ತಾರೆ ನದಿ ಒಳಗೆ. ಅವಾಗ ವ್ಯಾಸರಾಯರು ಬಂದಿದ್ದಾಗ ಇಲ್ಲಿ ನಾನು ಇಲ್ಲಿದ್ದೀನಪ್ಪ, ನನ್ನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದಾಗ ಈ ಮೂರು ಭಾಗಗಳನ್ನ ನದಿಯಿಂದ ತಗೊಂಡ್ಬರ್ತಾರೆ ವ್ಯಾಸರಾಯರು. ನಾನು ಹೇಗೆ ಕಂಡು ಹಿಡಿಯೋದು ಅಂತ ಹೇಳಿ ಕೇಳಿದಾಗ, ನೀವು ನದಿಯಲ್ಲಿ ನಿತ್ಯ ಸ್ನಾನ ಅನ್ನಿಕ್ಕಕ್ಕೆ ಹೋಗ್ತಿರಲ್ಲ, ಆಗ ಮುಳುಗು ಹಾಕ್ರಿ. ಮುಳುಗು ಹಾಕಿದಾಗ ನದಿಯಲ್ಲಿ ಬೆಂಕಿ ಕಾಣಿಸುತ್ತೆ. ಆ ಬೆಂಕಿ ಎಲ್ಲೆಲ್ಲಿರುತ್ತೋ ಅಲ್ಲಿ ನನ್ನ ಭಾಗಗಳಿವೆ, ಅವನ್ನ ತಗೊಂಬಂದು ನೀವು ಪ್ರತಿಷ್ಠಾಪನೆ ಮಾಡಿ. ಪ್ರತಿಷ್ಠಾಪನೆ ಮಾಡಿದ್ರೆ ಒಂದು ವಾರ ಬಾಗ್ಲಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಒಳಗಡೆ ಎಲ್ಲ ಒಂದಕ್ಕೊಂದು ಸೇರ್ಬೇಕಾಗತ್ತೆ. ಮೂರು ಭಾಗನೂ ತೋರಿಸ್ತೀನಿ ಇಲ್ಲಿ ಪ್ರಾಣದೇವರಲ್ಲಿರೋದನ್ನ. ಆ ಮೂರು ಭಾಗ ಒಂದು ವಾರ ಬಾಗ್ಲಿಗೆ ಪೂಜೆ ಆಗುತ್ತೆ. ಒಂದು ವಾರ ಪೂಜೆ ಆಗೋದಕ್ಕಿಂತ ಮುಂಚೆ ಅಲ್ಲಿ ಯಾರು ಹೇಳಿದ್ರಲ್ಲ ಪೂಜೆಗೆ, ಅವರು ಕುತೂಹಲಕ್ಕಾಗಿ ಏನ್ ಮಾಡ್ತಾರೆ, ಬಾಗಿಲು ತೆರೆದು ನೋಡಿದಾಗ ಕಿರುಬೆರಳು ಮಾತ್ರ ದೇವ್ರದು ಇನ್ನು ಕೂಡ್ಕೊಂಡಿರೋದಿಲ್ಲ. ಹಾಗಾಗಿ ಈ ಕಿರುಬೆರಳು ಮಾತ್ರ ಕೂಡ್ಕೊಂಡಿಲ್ಲ ನೋಡಿ ಇಲ್ಲಿ. ಈಗ ಈ ಕಿರುಬೆರಳು ಅದು ಹೂವ ತೆಗೀತು ಅಲ್ಲ, ನಾವು ಮುಟ್ಟೋದು ಬೇಡ. ಇಲ್ಲ, ನಾವು ಮಡಿಯಿಂದ ಸ್ನಾನ ಮಾಡೋದ್ರಿಂದ ಮುಟ್ತೀವಿ, ಇಲ್ಲ ಅಂದ್ರೆ ಮುಟ್ಟಲ್ಲ. ಇಲ್ಲಿ ಮೂರು ಭಾಗ ತೋರಿಸ್ತೀನಿ ನೋಡಿ. ಮೊದಲು ಈ ಭಾಗ ಇಲ್ಲಿ ಕಾಣಿಸುತ್ತಾ, ಇದು ಮೊದಲನೇ ಭಾಗ. ಪಂಚತಂತ್ರ ಕಾಣಿಸುತ್ತೆ ನೋಡಿ ಇಲ್ಲಿ. ಇದು ಎರಡನೇ ಭಾಗ. ಇನ್ನು ಉಳಿದಿದ್ದು ಇದಿಷ್ಟು ಅವರೇ ತಮ್ಮ ಸ್ವಹಸ್ತದಿಂದ ನದಿಯಿಂದ ತಂದು ಇಲ್ಲಿ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದು ಪುನಃ. ಹಾಗಾಗಿ ಈ ಕ್ಷೇತ್ರ ಮೂರು ಯುಗಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಇದು. ಇದನ್ನ ತಿಳಿದುಕೊಂಡು ನಾವಿಲ್ಲಿ ಭಕ್ತಿ ಮಾಡಿದ್ರೆ ದೇವ್ರ ವಿಶೇಷ ಅನುಗ್ರಹ ಆಗತ್ತೆ ಅಂತ